ನಮಸ್ಕಾರ. ಕಾಫಿ ಶಾಪ್ನಲ್ಲಿ ಯುವತಿ ಫೋಟೋ ತೆಗೆದ ಪ್ರಕರಣ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದೆ. ಇದೀಗ ಎಡಿಜಿಪಿ ರವೀಂದ್ರನಾಥ್ ಮೊಬೈಲ್ನಲ್ಲಿ ಸೆರೆ ಹಿಡಿದ ಫೋಟೋ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಒಬೊಬೆ ಕಾಫಿ ಶಾಪ್ನಲ್ಲಿ ಯುವತಿಯ ಫೋಟೋ ತೆಗೆದ ಪ್ರಕರಣ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು. ಎಡಿಜಿಪಿ ಮತ್ತು ಔರಾದ್ಕರ್ ನಡುವಿನ ಜಟಾಪಟಿಗೂ ಅದು ಕಾರಣ ಆಗಿತ್ತು. ಇದಾದ ನಂತರ ಎಡಿಜಿಪಿ ರವೀಂದ್ರನಾಥ್ ಅವರನ್ನ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿತ್ತು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಒಬೊಪೆ ಕಾಫಿ ಶಾಪ್ನಲ್ಲಿ ರವೀಂದ್ರನಾಥ್ ತೆಗೆದಿರುವಂತಹ ಯುವತಿಯ ಫೋಟೋ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಆ ಫೋಟೋವನ್ನ ನೀವೀಗ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಫೋಟೋ ತೆಗೆದಿದ್ರು ಅಂತಾನೆ ಯುವತಿ ಎಡಿಜಿಪಿ ರವೀಂದ್ರನಾಥ್ ಅವರ ಮೇಲೆ ದೂರನ್ನ ದಾಖಲಿಸಿದ್ದು. ಇಷ್ಟೆಲ್ಲ ದೊಡ್ಡ ವಿವಾದಕ್ಕೆ ಕೇಂದ್ರ ಬಿಂದುವಾಗಿರೋದು ಈ ಫೋಟೋ. ಈ ರೀತಿಯಾಗಿ ಫೋಟೋವನ್ನ ತೆಗಿತಾ ಇದ್ದಾಗ ಎಡಿಜಿಪಿ ರವೀಂದ್ರನಾಥ್ ವಿರುದ್ಧ ಯುವತಿ ರೊಚ್ಚಿಗೆದ್ದು ಆತನನ್ನ ಬೈದಂತಹ ಘಟನೆಯು ನಡೆದಿತ್ತು. ಅದಾದ ನಂತರ ಅವರು ಎಡಿಜಿಪಿ ರವೀಂದ್ರನಾಥ್ ಅಂತ ಗೊತ್ತಾಗಿ ದೂರನ್ನ ಕೂಡ ದಾಖಲಿಸಲಾಗಿತ್ತು. ಇವೆಲ್ಲ ವಿವಾದಗಳ ಕೇಂದ್ರ ಬಿಂದುವಾಗಿರುವುದು ಒಬೊಪೆ ಕಾಫಿ ಶಾಪ್ನಲ್ಲಿ ತೆಗೆದ ಯುವತಿಯ ಈ ಚಿತ್ರವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ಒಬೊಪೆ ಕಾಫಿ ಶಾಪ್ನ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತು, ಸಾಕಷ್ಟು ಹೊಸ ವಿವಾದಗಳನ್ನ ಹುಟ್ಟಾಕ್ತು. ಸೊ ಈಗ ಯಾವ ಒಂದು ತಿರುವು ಪಡ್ಕೊಂಡಿದೆ? ಭಾವನಾ, ನಿಜಕ್ಕೂ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂತಹ ಏನು ಫೋಟೋ ಇದೆ, ಮೂಲಗಳ ಅಂದ್ರೆ ನಮಗೆ ಫೋಟೋವನ್ನ ನೀಡಿದಂತ ಮೂಲಗಳು ಹೇಳೋ ಪ್ರಕಾರ ಈ ಒಂದು ಫೋಟೋ ರವೀಂದ್ರನಾಥ್ ಎಡಿಜಿಪಿ ರವೀಂದ್ರನಾಥ್ ಅವರ ಮೊಬೈಲ್ ಅಲ್ಲಿ ಸಿಕ್ಕಿದ ಫೋಟೋ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಸ್ಪಷ್ಟ ಆಗಿರುವಂತಹದ್ದು. ಈಗ ಸುವರ್ಣ ನ್ಯೂಸ್ಗೆ ಏನು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತಹ ಫೋಟೋ ಏನಿದೆ, ಈ ಒಂದು ಫೋಟೋ ರವೀಂದ್ರನಾಥ್ ಅವರು ಅವತ್ತು ಒಬೊಪೆ ಕಾಫಿ ಶಾಪ್ ನಲ್ಲಿ ರವೀಂದ್ರನಾಥ್ ಅವರ ಮೊಬೈಲ್ ಅನ್ನ ಏನು ಸೀಸ್ ಮಾಡ್ಕೊಳ್ಳಾಯ್ತು, ಆ ಒಂದು ಮೊಬೈಲ್ ನಲ್ಲಿ ಇದ್ದಂತಹ ಫೋಟೋ ಅಂದ್ರೆ ಈಗ ಸಿಕ್ಕಿರೋ ಅಂದ್ರೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಮೊಬೈಲ್ ಅಲ್ಲಿ 3 ಫೋಟೋಗಳು ಅಂದ್ರೆ ಈ ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮೊದಲೇ ತೆಗೆದಂತಹ ಒಂದು ಯುವತಿಯ ಫೋಟೋ ಆಗಿರಬಹುದು, ಮತ್ತೆ ಅವತ್ತು ತೆಗೆದಂತಹ 2 ಫೋಟೋಗಳಿದೆ. ಅಂದ್ರೆ ಅದರಲ್ಲಿ ಯುವತಿ ಒಂದು ಸ್ಪಷ್ಟವಾಗಿ ಆರೋಪ ಮಾಡುವಂತದ್ದು ತನ್ನ ಫೋಟೋವನ್ನ ಅಶ್ಲೀಲವಾಗಿ ತೆಗೆದಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಫೋಟೋ ನೋಡಿದ್ರೆ ನಿಜಕ್ಕೂ ಆ ಯುವತಿ ಮಾಡುವಂತಹ ಆರೋಪ ಒಂದು ಸತ್ಯ ಅನ್ನುವಂಥದ್ದು. ಈಗ ಲಭ್ಯ ಆಗಿರುವಂತಹ ಫೋಟೋ ಇದೆ ಅವರ ಮೊಬೈಲ್ ಅಲ್ಲಿ. ಮತ್ತೊಂದು ಪ್ರಶ್ನೆ ಪ್ರಮುಖವಾಗಿ ಹೇಳುವಂತಹದ್ದು ಅಂದ್ರೆ ಈ ಫೋಟೋವನ್ನ ತೆಗೆದವರು ರವೀಂದ್ರನಾಥ ಅಥವಾ ಬೇರೆಯವರು ಅನ್ನುವಂಥದ್ದು. ಅಂದ್ರೆ ಈಗ ಈ ಫೋಟೋವನ್ನ ಎಷ್ಟು ಗಂಟೆಗೆ ತೆಗೆಯಲಾಯಿತು, ಮತ್ತೆ ಯಾವ ರೀತಿ ಈ ಫೋಟೋಗೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಈಗಾಗಲೇ ಸಿಐಡಿ ತಂಡ ಈ ಒಂದು ಫೋಟೋವನ್ನ ಗುಜರಾತ್ನ ಅಹಮದಾಬಾದ್ ಅಲ್ಲಿರುವಂತಹ FSL ಲ್ಯಾಬ್ಗೆ ಕೂಡ ಕಳಿಸುವಂತಹದ್ದು. ಆ ಒಂದು ಲ್ಯಾಬ್ ಇಂದ ರಿಪೋರ್ಟ್ ಇನ್ನೂ ಬರಬೇಕಿದೆ. ಅಂದ್ರೆ ಈ ಒಂದು ಫೋಟೋವನ್ನ ತೆಗೆದವರು ಯಾರು ಅಂದ್ರೆ ಮೊದಲ ಆರಂಭದಿಂದಲೂ ರವೀಂದ್ರನಾಥ್ ಅವರು ಹೇಳೋ ಪ್ರಕಾರ ನಾನು ಯಾವ ಫೋಟೋವನ್ನು ತೆಗೆದಿಲ್ಲ, ಅಂದ್ರೆ ಕೇವಲ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಎಲ್ಲ ಒಂದ್ ಕಡೆ ಈ ರೀತಿ ಫೋಟೋಗಳು ಲಭ್ಯ ಆಗ್ತಾ ಇರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ರವೀಂದ್ರನಾಥ್ ಹೇಳುವಂತ ಸುಳ್ಳು ಅನ್ನುವಂಥದ್ದು. ಆದ್ರೆ ಸಂಬಂಧಪಟ್ಟಂತೆ ಈಗಲೇ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಪ್ರಮುಖವಾಗಿ ಅಂದ್ರೆ ಯುವತಿ ನೀಡುವಂತಹ ದೂರಿನಲ್ಲಿ 9:30ರಿಂದ 10:45 ಒಳಗಡೆ ಈ ಒಂದು ಫೋಟೋವನ್ನು ತೆಗೆದಿದ್ದಾರೆ ಅನ್ನುವಂಥದ್ದು ಯುವತಿ ಆರೋಪ ಮಾಡ್ತಾಳೆ. ಮತ್ತೊಂದು ಮೂಲಗಳ ಪ್ರಕಾರ ಈ ಒಂದು ಫೋಟೋ ಕ್ಲಿಕ್ಸಿರುವಂತದ್ದು 10:47 ಅನ್ನುವಂಥದ್ದು. ಈ ಎಲ್ಲೋ ಒಂದು ಕಡೆ ಈ ಒಂದು ಅಂಶಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಈ ಫೋಟೋ ರವೀಂದ್ರನಾಥ್ ತೆಗೆದದ್ದ ಅಥವಾ ಇವರನ್ನ ಬೇಕಂತ ಸಿಗಾಕ್ಸ್ಲಿಕ್ಕೋಸ್ಕರ ಬೇರೆ ತೆಗೆದದ್ದ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಗೊಂದಲಗಳು ಈಗಲೇ ಸಿಐಡಿ ಅಧಿಕಾರಿಗಳು ಮುಂದಿರುವಂತಹದ್ದು. ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಮುಂದುವರೆದಿದ್ದಾರೆ. ಒಂದು ಅಂತ ಸ್ಪಷ್ಟವಾಗಿ ರವೀಂದ್ರನಾಥ್ ಅವರ ಮೊಬೈಲ್ ನಲ್ಲಿ ಈ ಫೋಟೋ ಸಿಕ್ಕಿದೆ ಅನ್ನುವಂತಹದ್ದು ಒಂದು ನಮಗೆ ನಂಬಲರ್ಹ ಮೂಲಗಳು ನೀಡಿರುವಂತಹ ಮಾಹಿತಿ. ಮತ್ತೆ ಈ ಫೋಟೋವನ್ನ ಲಭ್ಯ ಆಗಿರುವಂತಹದ್ದು. ಮತ್ತೆ ಈ ಫೋಟೋವನ್ನ ನೋಡಿದ್ರೆ ನಿಜಕ್ಕೂ ಎಲ್ಲೋ ಯುವತಿ ಏನು ಆರೋಪ ಮಾಡ್ತಾ ಇದ್ದಾಳೆ, ನನ್ನ ಫೋಟೋವನ್ನ ಅಶ್ಲೀಲವಾಗಿ ತೆಗೆಯಲಾಯಿತು ಅನ್ನುವಂಥದ್ದು, ಅದೆಲ್ಲ ಒಂದ್ ಕಡೆ ಹೌದಾ ಅನ್ನುವಂಥದ್ದು. ಆದ್ರೆ ತೆಗೆದವರು ಯಾರು ಅನ್ನುವಂಥದ್ದು ನಿಜಕ್ಕೂ ಈಗ ತನಿಖಾಧಿಕಾರಿಗಳ ಮುಂದಿರುವಂತಹದ್ದು. ಒಟ್ಟಾರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಸಾಕಷ್ಟು ಮುಂದುವರೆದಿರುವಂತಹದ್ದು. ಅದಕ್ಕೆ ಸ್ಪಷ್ಟವಾದಂತಹ ಒಂದು ನಿರ್ಧಾರಕ್ಕೆ ಸಿಐಡಿ ಅಧಿಕಾರಿಗಳು ಬರಬೇಕಂದ್ರೆ ಅದು ಗುಜರಾತ್ನ ಅಹಮದಾಬಾದ್ನ FSL ರಿಪೋರ್ಟ್ ಬಂದ ನಂತರವಷ್ಟೇ ತಿಳಿಬೇಕಾಗಿದೆ. ಭಾವನಾ.
ಸೊ ರಮೇಶ್, ರಿಪೋರ್ಟ್ ಯಾವ ರೀತಿ ಈ ಒಂದು ವಿವಾದಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ? ಇದರ ಜೊತೆಗೆ ಕಾಫಿ ಶಾಪ್ನ CCTV ಫುಟೇಜಿನ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಯಾಕಂದ್ರೆ 1 ವರ್ಷದ ಫುಟೇಜ್ ಏನಿತ್ತು ಅದನ್ನ ರಿಕವರ್ ಮಾಡ್ಕೋಬಹುದು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದು, ಅದರಲ್ಲಿ ಏನಾದರೂ ಬೆಳವಣಿಗೆ ಆಗಿದೆಯಾ? ಖಂಡಿತ ಭವನ, ಅಂದ್ರೆ ನಿಜಕ್ಕೂ ಒಬೋಪೆ ಕಾಫಿ ಶಾಪ್ ಇದೊಂದು ಮಲ್ಟಿ ನ್ಯಾಷನಲ್ ಕಂಪನಿ. ಅಂದ್ರೆ ಇಂಥ ಒಂದು ಕಂಪನಿಯಲ್ಲಿ ಪ್ರತಿ ಕ್ಷಣನೂ ಎಲ್ಲಿ ಏನ್ ನಡೀತದೆ ಅನ್ನುವಂಥದ್ದನ್ನ CCTVಯಲ್ಲಿ ದೃಶ್ಯಾವಳಿಗಳು ಸೆರೆ ಆಗ್ತದೆ. ಸಾಮಾನ್ಯವಾಗಿ ಈ ಒಂದು ಶಾಪ್ಗಳಾಗಿರ್ಬೋದು ಮತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಒಂದು ಸಾಮಾನ್ಯವಾದಂಥ ರೂಲ್ ಇದ್ದೇ ಇರ್ತದೆ, ಅಲ್ಲಿ ಇರುತ್ತೆ. ಅಂದ್ರೆ ಈ ಒಬೋಪೆ ಕಾಫಿ ಶಾಪ್ ಅವರು ಹೇಳೋ ಪ್ರಕಾರ ಇಲ್ಲಿ ಯಾವಾಗ್ಲೂ CCTV ಸ್ಪಷ್ಟವಾಗಿ ಚೆನ್ನಾಗೇ ಇರ್ತಾ ಇತ್ತು, ಆದ್ರೆ ಈ ಘಟನೆ ನಡೆದಾಗ ಮಾತ್ರ ಇಲ್ಲ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಇವರು ಪೊಲೀಸರು ಅವರ ಮೇಲೆ ಒಂದು ಒತ್ತಡವನ್ನ ಏರಿ ಆ ದಿನ CCTV ದೃಶ್ಯಗಳು ಸೆರೆ ಆಗಿಲ್ಲ ಅನ್ನುವಂಥದ್ದನ್ನ ಏನಾದ್ರೂ ಹೇಳ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಅನುಮಾನ ಕಾಡ್ತಾ ಇದ್ರೆ. ಮತ್ತೆ CID ಅಧಿಕಾರಿಗಳು ಒಬೋಪೆ ಕಾಫಿ ಶಾಪ್ಗೆ ತನಿಖೆ ನಡೆಸುವ ಸಂದರ್ಭದಲ್ಲಿ ಕೂಡ ಅವರ ಹಾರ್ಡ್ ಡಿಸ್ಕ್ ಅನ್ನ ಕೂಡ CID ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ ಆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ದೃಶ್ಯಾವಳಿಗಳನ್ನ ರಿಕವರಿ ಮಾಡ್ಕೊಂಡಿರಬಹುದು ಅನ್ನುವಂತ ಒಂದು, ಅಂದ್ರೆ ಈ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಯಾವುದೇ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇಲ್ಲ. ಮತ್ತೆ ಈ ಒಂದು ಫೋಟೋ ಏನಿದೆ, ಈ ಫೋಟೋ ಈಗ ಪ್ರಶ್ನೆ ಇರುವಂತಹದ್ದು, ಫೋಟೋ ರವೀಂದ್ರನಾಥ್ ಅವರ ಮೊಬೈಲ್ ಲಭ್ಯ ಆಗಿರುವಂತಹದ್ದು, ಆದ್ರೆ ಆ ಫೋಟೋ ತೆಗೆದವರು ಯಾರು ಅನ್ನುವಂಥದ್ದು ರವೀಂದ್ರನಾಥ್ ಅವರು ಪದೇ ಪದೇ ಉಚ್ಚಾರ ಮಾಡುವಂತಹದ್ದು. ಅಂದ್ರೆ ನಾನು ಈ ಫೋಟೋ ತೆಗೆದಿಲ್ಲ, ಈ ಸಂಬಂಧಪಟ್ಟಂತೆ ಸ್ಪಷ್ಟವಾದ ತನಿಖೆ ನಡೆಯಲಿ, ತನಿಖೆ ನಡೆದ ನಂತರವಷ್ಟೇ ಇದರ ಸತ್ಯಾಸತ್ಯತೆ ಹೊರಗೆ ಬರ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ FSL ರಿಪೋರ್ಟ್ ಅನ್ನುವಂಥದ್ದು ಯಾವ ಟೈಮಲ್ಲಿ ಈ ಒಂದು ಫೋಟೋ ಕ್ಲಿಕ್ ಆಗಿದೆ ಅನ್ನುವಂಥದ್ದು, ಒಂದು ವೇಳೆ ಏನಾದರೂ 10:47-48 ಸುಮಾರಿಗೆ ಈ ಫೋಟೋ ಕ್ಲಿಕ್ಕಿಸಿದ್ದೆ ಆದಲ್ಲಿ, ಒಂದು ವೇಳೆ ರವೀಂದ್ರನಾಥ್ ಅವರೇ ಕ್ಲಿಕ್ಸಿದ್ರೂ ಕೂಡ ಅಥವಾ ಕ್ಲಿಕ್ಸಿದಾರೆ ಇಲ್ವಂತದ್ದು ಸ್ಪಷ್ಟವಾಗಿ ಗೊತ್ತಾಗಿರದೇ ಇರುವಂತಹ ವಿಷಯ. ಒಂದು ವೇಳೆ ಗೊತ್ತಾಗಿದ್ರು ಕೂಡ ಈ ಒಂದು ಕೇಸ್ ಬಿದ್ದೋಗುವಂಥದ್ದು. ಯಾಕಂದ್ರೆ ಯುವತಿ ಸ್ಪಷ್ಟವಾಗಿ ದೂರಿನಲ್ಲಿ ಹೇಳ್ತಾಳೆ 9:30ರಿಂದ 9:45 ಒಳಗಡೆ ನಡೆದಿರುವಂತಹದ್ದು. ಒಂದು ವೇಳೆ ಎಲ್ಲೋ ಯುವತಿ ಹೇಳಿಕೆ ನೀಡಿರುವಂತಹ ದೂರು ಮತ್ತೆ ಅವ್ರ ಹೇಳಿರುವಂತಹ ಹೇಳಿಕೆಗಳು ಒಂದು ರೀತಿ ದ್ವಂದ್ವಗಳಾದ ಸಂದರ್ಭದಲ್ಲಿ ಈ ಒಂದು ಕೇಸು ಅಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬಾರದೆ ರವೀಂದ್ರನಾಥ್ ಎಲ್ಲೋ ಒಂದ್ ಕಡೆ ಈ ಪ್ರಕರಣದಲ್ಲಿ ಗೆಲುವು ಸಾಧಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ ಈ ಫೋಟೋವನ್ನ 9:30ರಿಂದ 9:45 ಒಳಗೆ ತೆಗೆದಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟ ಆದಲ್ಲಿ, ಮತ್ತೆ ಕಾಫಿ ಶಾಪ್ ನಲ್ಲಿ ಸಿಬ್ಬಂದಿಗಳು ಹೇಳುವಂತಹ ಹೇಳಿಕೆ ಆಗಿರ್ಬೋದು, ಮತ್ತೆ ಈ ಸಂಬಂಧಪಟ್ಟಂತೆ ಸುಮಾರು 50 ಜನ ಅಂದ್ರೆ 50 ಜನ ಸಾಕ್ಷಿದಾರನ ಪಡ್ಕೊಳ್ಳಲಾಗಿದೆ. ಆ ಒಂದು ಸಾಕ್ಷ್ಯಾಧಾರಗಳು ಏನಾದ್ರೂ ರವೀಂದ್ರನಾಥ್ ಅವರ ವಿರುದ್ಧವಾಗಿದ್ದು ಮತ್ತೆ 9:30ರಿಂದ 9:45 ಒಳಗಡೆ ಈ ಫೋಟೋವನ್ನ ತೆಗೆದಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ. ಒಂದು ವೇಳೆ ಅವರ ಒಬೋಪೆ ಕಾಫಿ ಶಾಪ್ ನಲ್ಲಿ ರಿಕವರಿ ಮಾಡ್ಕೊಂಡಿರುವಂತಹ ಹಾರ್ಡ್ ಡಿಸ್ಕ್ ಏನಾದ್ರೂ ಅದರಲ್ಲಿ ಏನಾದ್ರೂ CCTV ದೃಶ್ಯಾವಳಿಗಳಿಂದ ರಿಕವರಿ ಆಗಿ ಒಂದು ವೇಳೆ ಏನಾದ್ರೂ ರವೀಂದ್ರನಾಥ್ ಈ ಫೋಟೋ ತೆಗೆದಿದ್ದಾರೆ ಅನ್ನುವಂತಹದ್ದು ಏನಾದ್ರೂ ಸ್ಪಷ್ಟ ಆದ್ರೆ ರವೀಂದ್ರನಾಥ್ ಅವರು ನಿಜಕ್ಕೂ ಅಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಆ ತೊಂದರೆಯನ್ನು ಅನುಭವಿಸುವಂತಹ ದಿನಗಳು ಬರುವಂತಹದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಭಾವನಾ. ರಮೇಶ್, ಇನ್ನೊಂದು ಮಾಹಿತಿ, ಆ ಪ್ರಾಥಮಿಕ ಮಾಹಿತಿ ಬಂದಾಗ ಏನಿತ್ತು ಅಂದ್ರೆ ಫಸ್ಟ್ ಫ್ಲೋರ್ ನಲ್ಲಿ ರವೀಂದ್ರನಾಥ್ ಕೂತಿದ್ರು, ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತಹ ಯುವತಿಯರ ಫೋಟೋ ತೆಗೆದಿದ್ದು ಅಂತ. ಸೊ ಈ ಫೋಟೋಗಳನ್ನ ಗಮನಿಸೋದಾದ್ರೆ ಅದು ಫಸ್ಟ್ ಫ್ಲೋರ್ ನಿಂದ ತೆಗೆದಂತಹ ಫೋಟೋಗಳು ಅಂತ ಅನ್ನಿಸ್ತಾ ಇದೆಯಾ? ಒಟ್ಟಾರೆಯಾಗಿ ಈಗ ನಮಗೆ ಲಭ್ಯವಾಗಿರುವಂತಹ ಈ ಫೋಟೋನ ನೋಡಿದ್ರೆ ಏನು ಮಾಹಿತಿಗಳು ಲಭ್ಯ ಆಗುತ್ತೆ? ಖಂಡಿತ ಭಾವನಾ, ಅಂದ್ರೆ ರವೀಂದ್ರನಾಥ್ ಆರಂಭದಲ್ಲಿ ಏನು ಆರೋಪ ಮಾಡ್ತಾರೆ, ನಾನು ಫಸ್ಟ್ ಫ್ಲೋರ್ ಇದ್ದೆ, ಇವರು ಯುವತಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರು ಅನ್ನೋದು. ಅಂದ್ರೆ ಯುವತಿ ಸ್ಪಷ್ಟವಾಗಿ ದೂರನಲ್ಲಿ ಇರುವಂತಹದ್ದು, ರವೀಂದ್ರನಾಥ್ ಅವರು ಫಸ್ಟ್ ಫ್ಲೋರ್ ಇಲ್ಲ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲೇ ಇದ್ರು. ಅಂದ್ರೆ ಅಕ್ಕಪಕ್ಕದ ಸುಮಾರು ಒಂದು 4-5 ಅಡಿ ಅಂತರದ 2 ಚೇರ್ಗಳಲ್ಲಿ ಇಲ್ಲಿ ಕೂತಿದ್ದಂತದ್ದು. ಅಂದ್ರೆ ಅವರು ಕೂಡ ಅಂದ್ರೆ ರವೀಂದ್ರನಾಥ್ ಅವರು ನಾನು ಫಸ್ಟ್ ಫ್ಲೋರ್ ಅಲ್ಲಿ ಕೂತಿದ್ದೆ ಅಂತ ಹೇಳಿ ಆರಂಭದಲ್ಲಿ ಆರೋಪವನ್ನು ಮಾಡಿದ್ರು. ಆದ್ರೆ ಅಂದ್ರೆ ನಂತರ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶ ಅಂದ್ರೆ ಈ ರವೀಂದ್ರನಾಥ್ ಅವರು ಮೊದಲನೇ ಅಂದ್ರೆ ನೆಲಮಹಡಿಯಲ್ಲೇ ಕೂತಿದ್ರು, ಯುವತಿ ಕೂಡ ಮೊದಲನೇ ಮಹಡಿಯಲ್ಲಿ ಕೂತಿದ್ರು ಅನ್ನುವಂಥದ್ದು. ಅಂದ್ರೆ ಅವರ ಫೋಟೋದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಹೋದ್ರೆ ನಿಜಕ್ಕೂ ಆ ಒಂದು ಕನ್ನಿಂಗ್ಹ್ಯಾಮ್ ರೋಡ್ ನ ಆಪೋಸಿಟ್ ಗೆ ಒಂದು KFC ಇರುವಂತಹ ಒಂದು ಹೋಟೆಲ್ ಇದೆ, ಆ ಹೋಟೆಲ್ ನ ಬ್ಯಾಕ್ ಗ್ರೌಂಡ್ ಕೂಡ ಕಾಣ್ತದೆ. ಮತ್ತೆ ಕನ್ನಿಂಗ್ಹ್ಯಾಮ್ ರಸ್ತೆ ಅಂತ ಒಂದು ರಸ್ತೆ ಕೂಡ ಕಾಣುವಂತಹದ್ದು. ಅಂದ್ರೆ ಆ ಫೋಟೋ ಅಂದ್ರೆ ಅದೇ ಒಬೋಪೆ ಕಾಫಿ ಶಾಪ್ ನಲ್ಲಿ ಲಭ್ಯ ಆಗಿರುವಂತಹದ್ದು. ಮತ್ತೆ ಜೊತೆಗೆ ಅಂದ್ರೆ ಯುವತಿ ಏನೀಗ ದೂರನ್ನ ನೀಡಿದ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರ ನೀಡಿದಳೆ, ಅವಳಿಗೂ ಕೂಡ ಒಂದು ಬಲಗೈ ಸ್ವಾಧೀನವನ್ನ ಸ್ವಲ್ಪ ಕಳೆದುಕೊಂಡಿರುವಂತಹದ್ದು, ಒಂದು ಸ್ವಲ್ಪ ಅಂದ್ರೆ ಅಂಗವಿಕಲತೆನ ಒಂದು ಹೊಂದಿರುವಂತಹದ್ದು. ಅಂದ್ರೆ ಈ ಫೋಟೋದಲ್ಲಿ ಕೂಡ ಆ ಫೋಟೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಯಾವ ಯುವತಿ ದೂರನ್ನ ನೀಡಿದಾಳೆ ಅದೇ ಯುವತಿಯ ಅಂದ್ರೆ ಫೋಟೋ ಆಗಿದೆ. ಜೊತೆಗೆ ಅದೇ ಒಬೋಪೆ ಕಾಫಿ ಶಾಪ್ ನಲ್ಲಿ ತೆಗೆದಿರುವಂತಹ ಫೋಟೋ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂತಹದ್ದು. ಅಂದ್ರೆ ಈಗ ಫೋಟೋವನ್ನ ಯಾರು ತೆಗೆದಿದ್ದಾರೆ ಅನ್ನುವಂತಹದ್ದು ನಿಜಕ್ಕೂ CID ಅಧಿಕಾರಿಗಳ ಮುಂದಿರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಅದು ಅಹಮದಾಬಾದ್ನ FSL ರಿಪೋರ್ಟ್ ಬಂದ ನಂತರವಷ್ಟೇ ಅದಕ್ಕೆ
ಒಂದು ಸ್ಪಷ್ಟ ಉತ್ತರ ಸಿಗಬೇಕಿದೆ ಭಾವನಾ. ಓಕೆ ರಮೇಶ್, ಈ ಫೋಟೋ ತೆಗೆದಿರೋ ಒಂದು ಸಮಯದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ, ಜೊತೆಗೆ ಈ ಜಗಳ ಏನು ನಡೆದಿತ್ತು ಅದಕ್ಕೂ ಕೂಡ ಸಾಕಷ್ಟು ಗೊಂದಲಗಳಿವೆ. ಒಟ್ಟಾರೆ ಈ ಚಿತ್ರಣವನ್ನ ನೋಡೋದಾದ್ರೆ ಯಾವ ವಿಷಯ ಸ್ಪಷ್ಟವಾಗುತ್ತೆ ಇಲ್ಲಿ, ಜೊತೆಗೆ ADGP ಅವರಿಗೆ ಇದು ಯಾವ ರೀತಿ ಉರುಳಾಗುವಂತಹ ಸಾಧ್ಯತೆ ಇದೆ? ಖಂಡಿತ ಈಗಿನ ಸದ್ಯದ ಎಲ್ಲ ಅಂದ್ರೆ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತ ಎಲ್ಲ ಮಾಹಿತಿ ಮತ್ತೆ ಕಳೆದ 3-4 ದಿನಗಳ ಹಿಂದಷ್ಟೇ ನಾವು ಬಿತ್ತರ ಮಾಡಿದಂತ ಅಂದ್ರೆ ಈ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಆದಂತ ಈ ಎಲ್ಲ ನಡವಳಿಕೆಗಳು ಆಗಿರಬಹುದು, ಮತ್ತೆ ಈಗ ಸಿಕ್ಕಿರುವಂತಹ ಫೋಟೋದಾಗಿರ್ಬೋದು, ಮತ್ತೆ ಅಲ್ಲಿ ಒಬೋಪೆ ಕಾಫಿ ಶಾಪ್ನ ಸಿಬ್ಬಂದಿ CID ಅಧಿಕಾರಿಗಳ ಮುಂದೆ ನೀಡಿದ್ದಾರೆ ಎನ್ನಲಾದಂತಹ ಒಂದು ಹೇಳಿಕೆಗಳು ಎಲ್ಲವನ್ನ ಗಮನಿಸಿದ್ರೆ ನಿಜಕ್ಕೂ ರವೀಂದ್ರನಾಥ್ ಅವರಿಗೆ ಈ ಒಂದು ಪ್ರಕರಣ ಎಲ್ಲೋ ಉರುಳಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಒಂದು ವೇಳೆ ಈಗ ಫೋಟೋ ನಾನು ತೆಗೆದಿಲ್ಲ ಅನ್ನುವಂತ ರವೀಂದ್ರನಾಥ್ ಹೇಳ್ತಾನೆ ಇದ್ರು, ಅದೇ ಫೋಟೋ ಅಲಭ್ಯ ಆಗಿದೆ, ಆದ್ರೆ ಈಗ ಹೇಳುವಂಥದ್ದು ನಾನು ತೆಗೆದಿಲ್ಲ ಅನ್ನುವಂಥದ್ದು ಒಂದು ಕಡೆ. ಜೊತೆಗೆ ಇನ್ನು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ರವೀಂದ್ರನಾಥ್ ನನ್ನ ವಿರುದ್ಧ ಪೊಲೀಸರು ಅಂದ್ರೆ ಹಲ್ಲೆಯನ್ನು ಮಾಡಿದ್ರು, ನನ್ನನ್ನು ನೀಚವಾಗಿ ಕಂಡ್ರು, ಜೊತೆಗೆ ಸೆಲ್ಲಲ್ಲಿ ಕೂಡ ನನ್ನನ್ನು ತಳ್ಳಾಯ್ತು ಅನ್ನುವಂತ ಆರೋಪನ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಬಳಿ ಅಂದ್ರೆ ಒಂದು ಎಕ್ಸ್ಕ್ಲೂಸಿವ್ ಅವತ್ತು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಏನ್ ಆಯ್ತು ಅನ್ನುವಂಥದ್ದನ್ನ ಅಂದ್ರೆ ದೃಶ್ಯಾವಳಿಗಳನ್ನ ಪ್ರಸಾರ ಮಾಡಿದ್ವಿ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತಹದ್ದು ಅಲ್ಲಿನ ಠಾಣೆ ಸಿಬ್ಬಂದಿ ಸಾಕಷ್ಟು ಸೌಜನ್ಯವಾಗಿ ಅವ್ರ ಜೊತೆ ವರ್ತಿಸ್ತಾರೆ. ಜೊತೆಗೆ ಸೆಂಟ್ರಲ್ ವಿಭಾಗದ DCP ರವಿಕಾಂತೇಗೌಡ ಅವರು ಕೂಡ ಬಂದು ಅವ್ರನ್ನ ಸಾಕಷ್ಟು ಸಮಾಧಾನ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಕೂಡ ರವೀಂದ್ರನಾಥ್ ಎಲ್ಲೋ ಒಂದ್ ಕಡೆ ಅವರ ಅಂದ್ರೆ ಅವರು ಸಮಾಧಾನ ಪಡೋದಕ್ಕೆ ಅವರು ಒಪ್ಪುವುದಿಲ್ಲ, ನನಗೆ ಮೊಬೈಲ್ ಬೇಕು ಅನ್ನುವಂತ ಒಂದು ರಚ್ಚೆ ಹಿಡಿತಾರೆ. ಅಂದ್ರೆ ನನಗೆ ಮೊಬೈಲ್ ಬೇಕೇ ಬೇಕು ಅನ್ನುವಂತ ಒಂದು ಹಠವನ್ನು ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಈ ಒಂದು ಅಲ್ಲಿ ನಡೆದಂತ ಬೆಳವಣಿಗೆಗಳು, ಈಗ ಫೋಟೋ ಲಭ್ಯ ಆಗಿರುವಂತಹದ್ದು, ಜೊತೆಗೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ರವೀಂದ್ರನಾಥ್ ಅವರಿಗೆ ಈ ಪ್ರಕರಣ ಒಂದು ಉರುಳಾಗುವಂತಹ ಸಾಧ್ಯತೆ ಹೆಚ್ಚು ಅನ್ನುವಂಥದ್ದು ಹೇಳ್ಬೋದು ಭಾವನಾ. ಎಸ್ ರಮೇಶ್, ನಾವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ADGP ಅವ್ರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ವಿ. ಆದರೆ ADGP ರವೀಂದ್ರನಾಥ್ ಮಾತನಾಡೋದಕ್ಕೆ ಫೋನನ್ನು ರಿಸೀವ್ ಮಾಡಿಲ್ಲ. ಅವರ ವೈಫ್ಗೆ ನಾವು ಕಾಲ್ ಮಾಡಿದಾಗ ಅವರು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಜೊತೆಗೆ 2-3 ಫೋಟೋಗಳು ಆ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿರೋದು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ 3 ಫೋಟೋಗಳು ಒಂದೇ ಸಮಯದ ಆ ಸಮಯ ಏನು ಹೇಳ್ತಾ ಇದೆ? 3 ಫೋಟೋಗಳಿಗೆ ಏನಾದರೂ ಟೈಮ್ ಡಿಫ್ರೆನ್ಸ್ ಇದೆಯಾ? ಭಾವನಾ, ಅಂದ್ರೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ 2 ಫೋಟೋಗಳು ಒಬೋಪೆ ಕಾಫಿ ಶಾಪ್ ನಲ್ಲಿ 26ನೇ ತಾರೀಕು ಬೆಳಿಗ್ಗೆ ಒಬೋಪೆ ಕಾಫಿ ಶಾಪ್ ನಲ್ಲಿ ಕ್ಲಿಕ್ಸಿದಂತ 2 ಫೋಟೋಗಳು ಅನ್ನುವಂಥದ್ದು. ಇನ್ನೊಂದು ಈ ಮೊದಲೇ ಕ್ಲಿಕ್ಸಿರುವಂತಹ ಫೋಟೋ. ಅಂದ್ರೆ ಈಗ ಪ್ರಮುಖವಾಗಿ ತನಿಖಾಧಿಕಾರಿಗಳ ಮುಂದಿರುವಂತಹ ಪ್ರಶ್ನೆ ಅಂದ್ರೆ ಈ ಫೋಟೋಗಳನ್ನ ಯಾವ ಟೈಮ್ ನಲ್ಲಿ ಕ್ಲಿಕ್ಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಅದೆಲ್ಲವನ್ನ ಕಂಡುಹಿಡಿಯಬೇಕು ಅಂದ್ರೆ ಅದು ವಿಧಿವಿಜ್ಞಾನ ಇಲಾಖೆಯ ಪರಿಣಿತರಿಂದ ಮಾತ್ರ ಸಾಧ್ಯ. ಆ ಒಂದು ವಿಧಿವಿಜ್ಞಾನ ಇಲಾಖೆ ಈಗಾಗಲೇ ಅಹಮದಾಬಾದ್ಗೆ ಕಳಿಸಲಾಗಿದೆ. ಆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಇದನ್ನ ಎಷ್ಟು ಟೈಮಿಗೆ ಕ್ಲಿಕ್ಸಲಾಗಿದೆ ಅನ್ನುವಂತಹದ್ದನ್ನ ಕಂಡುಹಿಡಿಯಲಿಕ್ಕೋಸ್ಕರನೇ ಕಳಿಸಿದ್ದಾರೆ. ಆ ಒಂದು ರಿಪೋರ್ಟ್ ಬರಬೇಕಿದೆ. ಈ ಪ್ರಕರಣದಲ್ಲಿ ಎಷ್ಟು ಗಂಟೆ ಕ್ಲಿಕ್ಸಿದ್ರು ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಾದ್ರೆ ಈ ಪ್ರಕರಣ ಬಹುತೇಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಈ ಪ್ರಕರಣದಲ್ಲಿ ರವೀಂದ್ರನಾಥ್ ನಾನು ಕ್ಲಿಕ್ಸಿಲ್ಲ ಅನ್ನುವಂಥದ್ದು, ಮತ್ತೆ ಯುವತಿ ನೀಡಿರುವಂತಹ ದೂರಿನಲ್ಲಿ ನೀಡುವಂತಹ ಟೈಮಿಂಗ್ಸು, ಮತ್ತೆ ಆ ಟೈಮಿಂಗ್ ಆದ್ಮೇಲೆ ಇದು ಕ್ಲಿಕ್ ಆಗಿದೆ ಅನ್ನುವಂತ ಈ ಎಲ್ಲ ಮಾಹಿತಿಗಳು ಸಾಕಷ್ಟು ಗೊಂದಲ ಇರುವಂತಹದ್ದು. ಈ ಗೊಂದಲಗಳಿಗೆ ತೆರೆ ಬೀಳಬೇಕು ಅಂದ್ರೆ ಅದು FSL ರಿಪೋರ್ಟ್ ಇಂದ ಮಾತ್ರ ಸಾಧ್ಯ. ಆ ಒಂದು ರಿಪೋರ್ಟ್ ಈಗಾಗಲೇ CID ಅಧಿಕಾರಿಗಳು ಈ ಪ್ರಕರಣವನ್ನ ಸಾಕಷ್ಟು ತನಿಖೆಯನ್ನ ನಡೆಸಿ ಈಗಾಗಲೇ ಮಧ್ಯಂತರ ವರದಿಯನ್ನ ನೀಡಲಿಕ್ಕೆ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ತಯಾರು ಮಾಡಿರುವಂತಹದ್ದು. ಆ ಒಂದು ರಿಪೋರ್ಟ್ ನಲ್ಲಿ ಇನ್ನು ಮಧ್ಯಂತರ ವರದಿ ಅಂದ್ರೆ ಇನ್ನು ಸ್ಪಷ್ಟವಾಗಿ ಹೇಳಲಿಕ್ಕಾಗಿಲ್ಲ. ಈವರೆಗೆ ಏನು ಸುಮಾರು 50 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಗಿದೆ. ಆ ಸಾಕ್ಷಿಗಳು ಹೇಳಿದಂತ ಹೇಳಿಕೆ ಆಗಿರ್ಬೋದು, ಯುವತಿ ಮತ್ತೆ 3ನೇ ವ್ಯಕ್ತಿ ಶ್ರೀಧರ್ ಅಂತಂದ್ರೆ ಅವನು ಮತ್ತೆ ರವೀಂದ್ರನಾಥ್ ಇವರೆಲ್ಲ ಹೇಳಿಕೆಗಳನ್ನ ಏನು ಪಡೆದುಕೊಂಡು ಮೇಲ್ನೋಟಕ್ಕೆ ಏನು ಕಂಡು ಬರುತ್ತೆ ಆ ಒಂದು ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಈಗ ಸಿದ್ಧ ಆಗಿರುವಂತಹದ್ದು CID ಅಧಿಕಾರಿಗಳು. ಮತ್ತು ಒಂದು ಪ್ರಕರಣ ಈಗಾಗಲೇ ರಾಘವೇಂದ್ರ ಔರಾದ್ಕರ್ ವಿರುದ್ಧ ಇವರು ಜಾತಿ ನಿಂದನೆ ಪ್ರಕರಣವನ್ನು ಮಾಡಿದ್ರು. ಆ ಸಂಬಂಧಪಟ್ಟಂತೆ 2 ಪ್ರಕರಣಗಳ ಮಧ್ಯಂತರ ವರದಿ ಸಿದ್ಧ ಆಗಿರುವಂತಹದ್ದು. ಈ ಇನ್ನೇನು ಇವತ್ತು ಸರ್ಕಾರದ ಕೈಗೆ ಸಿಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ವು. ಅಂದ್ರೆ ಗೃಹ ಸಚಿವರು ಈವರೆಗೂ ನನಗೆ ವರದಿ ಸಿದ್ಧ ಅಂದ್ರೆ ಸಿಕ್ಕಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಇವತ್ತು ಸಂಜೆವರೆಗೆ ಅಥವಾ ನಾಳೆ ಈ ಒಂದು ವರದಿ ಸರ್ಕಾರಕ್ಕೆ ಸಿಗುವಂತಹ ಸಾಧ್ಯತೆ ಇರುವಂತಹದ್ದು. ಒಟ್ಟಾರೆ ಈ ಪ್ರಕರಣ ನಿಜವಾಗೂ ಎಲ್ಲೋ ಒಂದ್ ಕಡೆ ರವೀಂದ್ರನಾಥ್ ಅವರಿಗೆ ಹುರುಳಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಸಿಗ್ತಾ ಇರುವಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು, ಒಂದು ವೇಳೆ ಏನಾದ್ರೂ ಈ ಒಂದು ಫೋಟೋ 10:45 ನಂತರ ಏನಾದ್ರೂ ಫೋಟೋ ಕ್ಲಿಕ್ಸಿದ್ದಾರೆ ಅನ್ನುವಂಥದ್ದು FSL ರಿಪೋರ್ಟ್ ಅಲ್ಲಿ ಬಂದದ್ದೇ ಆದ್ರೆ ಎಲ್ಲೋ ಒಂದ್ ಕಡೆ ರವೀಂದ್ರನಾಥ್ ಈ ಒಂದು ಪ್ರಕರಣದಿಂದ ಸ್ವಲ್ಪ ಬಚಾವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಭಾವನಾ. ಧನ್ಯವಾದ ರಮೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಬೋಪೆ ಕಾಫಿ ಶಾಪ್ನಲ್ಲಿ ಯುವತಿಯ ಫೋಟೋ ತೆಗೆದ ಪ್ರಕರಣ ದಿನಕ್ಕೊಂದು ಬೆಳವಣಿಗೆಯನ್ನ ಕಾಣ್ತಾ ಇದೆ. ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಮೊಬೈಲ್ನಲ್ಲಿ ತೆಗೆದಂತಹ ಫೋಟೋ ಸಿಕ್ಕಿರುವಂತಹದ್ದು. ಆ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಯಾವ ಯುವತಿ ಅಲ್ಲಿ ಹೋಗಿ ದೂರನ್ನ ಕೊಟ್ಟಿದ್ರೋ ಆಕೆಯ ಫೋಟೋ ಆ ಒಂದು ಮೊಬೈಲ್ನಲ್ಲಿ ADGP ರವೀಂದ್ರನಾಥ್ ಅವರ ಮೊಬೈಲ್ನಲ್ಲಿ ಲಭ್ಯವಾಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಜೊತೆಗೆ ಟೈಮ್ ಡ್ಯೂರೇಷನ್ ಏನು, ಯಾವ ಸಮಯದಲ್ಲಿ ತೆಗೆದಿದ್ದಾರೆ ಅನ್ನೋದು ಕೂಡ ಸಾಕಷ್ಟು
ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸಿಕೊಡುತ್ತೆ. ಆದರೆ ಈ ಕುರಿತು ಪ್ರತಿಕ್ರಿಯೆಯನ್ನು ನಾವು ಕೇಳಿದಾಗ ADGP ರವೀಂದ್ರನಾಥ್ ಅವರ ಪತ್ನಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಜೊತೆಗೆ ADGP ರವೀಂದ್ರನಾಥ್ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ.